ನಮಸ್ತೆ, ಪವಿತ್ರ ಕ್ರಿಯೇಷನ್ಸ್ಗೆ. ಇವತ್ತು ನಾವು ಕೋಲ್ಡ್ ಪ್ರೋಸೆಸ್ ಸೋಪಲ್ಲಿ ಸೋಪ್ಗಳನ್ನು ಮಾಡಬೇಕಾದ್ರೆ ಎಷ್ಟು ಪರ್ಸೆಂಟೇಜಸ್ ಆಫ್ ಆಯಿಲ್ನ ತೊಗೊಂಡ್ರೆ ಒಂದು ಒಳ್ಳೆ ಬಾರ್ ಬರುತ್ತೆ ಅನ್ನೋದ್ರ ಬಗ್ಗೆ ನಾನಿಲ್ಲಿ ಡೀಟೇಲ್ ಇನ್ಫಾರ್ಮೇಷನ್ ಕೊಡ್ತೀನಿ. ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡ್ದಂಗೆ. ಇವಾಗ ನಾವು ಫಸ್ಟು ಆಪ್ರಿಕಾಟ್ ಆಯಿಲ್ದು ತಗೊಳ್ಳೋಣ. ಶೆಲ್ಫ್ ಲೈಫು 1 ಇಯರ್ ಇರ್ತದೆ. ಇದು ಲೈಟ್ ವೆಯ್ಟ್ ಆಯಿಲ್ ಆಗಿರೋದ್ರಿಂದ ಒಳ್ಳೆ ಕಂಡೀಷನಿಂಗ್ ಕೊಡ್ತು ಮತ್ತು ಇದು ಸ್ಕಿನ್ಗೆ ಈಸಿಯಾಗಿ ಅಬ್ಸರ್ವ್ ಆಗುತ್ತೆ. ಇದನ್ನು ನೀವು 15% ಅಥವಾ ಅದಕ್ಕಿಂತ ಕಡಿಮೆ ಪರ್ಸೆಂಟೇಜು ನೀವು ಕೋಲ್ಡ್ ಪ್ರೋಸೆಸ್ ಆಯಿಲ್ ಸೋಪಲ್ಲಿ ಯೂಸ್ ಮಾಡ್ಬೋದು. ನೆಕ್ಸ್ಟು ಆರ್ಗನ್ ಆಯಿಲು. ಇದ್ರದ್ದು ಶೆಲ್ಫ್ ಲೈಫು 2 ಇಯರು. ಇದರಲ್ಲಿ ವಿಟಮಿನ್ ಇ ಮತ್ತು ಎ ಅಧಿಕವಾಗಿರುತ್ತೆ. ಇದು ನಿಮಗೆ ಒಳ್ಳೆ ಮಾಯ್ಶ್ಚರೈಸರ್ ಕೊಡುತ್ತೆ ಮತ್ತು ಇದನ್ನು ನೀವು 10% ತನಕ ಯೂಸ್ ಮಾಡ್ಬೋದು. ನೆಕ್ಸ್ಟು ಅವಕಾಡೋ ಆಯಿಲ್ ಆ್ಯಂಡ್ ಅವಕಾಡೋ ಬಟರು. ಅವಕಾಡೋ ಆಯಿಲ್ದು ಶೆಲ್ಫ್ ಲೈಫು 1 ಇಯರ್ ಇದ್ದರೆ ಅವಕಾಡೋ ಬಟರ್ದು 3 ಇಯರ್ ಇರುತ್ತೆ. ಅವಕಾಡೋ ಆಯಿಲ್ ಅಂದರೆ 20% ಯೂಸ್ ಮಾಡಿ. ಅವಕಾಡೋ ಬಟರ್ ಆದರೆ ನೀವು 12% ತನಕ ಯೂಸ್ ಮಾಡ್ಬೋದು. ಒಳ್ಳೆ ಕ್ರೀಮಿ ಕನ್ಸಿಸ್ಟೆನ್ಸಿ ನಿಮಗೆ ಕೊಡುತ್ತೆ ಸೋಪಲ್ಲಿ. ಒಳ್ಳೆ ಮಾಯ್ಶ್ಚರ್ ಸಿಗುತ್ತೆ ನಿಮ್ಮ ಸ್ಕಿನ್ಗೆ ಇವನ್ನು ಯೂಸ್ ಮಾಡಿದಾಗ. ನೆಕ್ಸ್ಟು ಬೀಸ್ ವ್ಯಾಕ್ಸು. ಇದರಲ್ಲಿ ವೈಟು ಎಲ್ಲೋ ಸಿಗುತ್ತೆ. ವೈಟ್ ಅಂತ ಅಂದರೆ ಬ್ಲೀಚ್ ಮಾಡಿರೋದಿರುತ್ತೆ, ಎಲ್ಲ ಅಂತಂದರೆ ಅನ್ರಿಫೈನ್ಡ್ ಇರುತ್ತೆ. ಇದನ್ನು ಅಪ್ ಟು 8% ಯೂಸ್ ಮಾಡ್ಬೋದು. ಬಟ್ 8% ಯೂಸ್ ಮಾಡಿದಾಗ ತುಂಬ ಹಾರ್ಡನಿಂಗ್ ಆಗುತ್ತೆ. ಅದಕ್ಕೆ 1-2% ಇಲ್ಲಿ ರೆಕಮೆಂಡ್ ಮಾಡ್ತೀನಿ. ಕೆನೋಲಾ ಆಯಿಲ್ ಆದರೆ ನೀವು 1 ಇಯರ್ ಶೆಲ್ಫ್ ಲೈಫ್ ಇರುತ್ತೆ. ಇದನ್ನು 15-40% ತನಕ ನೀವು ಯೂಸ್ ಮಾಡ್ಬೋದು. ಒಳ್ಳೆ ಕ್ರೀಮಿ ಲ್ಯಾದರ್ ಕೊಡುತ್ತೆ. ಕ್ಯಾರೆಟ್ ಸೀಡ್ ಆಯಿಲು 2 ಇಯರ್ ಶೆಲ್ಫ್ ಲೈಫ್ ಇರುತ್ತೆ. ಇದು ಲೈಟ್ ವೈಟ್ ಆಯಿಲು, ಒಳ್ಳೆ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ ಸ್ಕಿನ್ಗೆ. ಇದನ್ನು ಸೆನ್ಸಿಟಿವ್ ಸ್ಕಿನ್ ಇದ್ದರೂ ಯೂಸ್ ಮಾಡ್ಬೋದು. ಇದನ್ನು ನೀವು 5-15% ತನಕ ಕೋಲ್ಡ್ ಪ್ರೊಸೆಸಲ್ಲಿ ಯೂಸ್ ಮಾಡ್ಬೋದು. ನೆಕ್ಸ್ಟ್ ಕ್ಯಾಸ್ಟರ್ ಆಯಿಲು. ಶೆಲ್ಫ್ ಲೈಫು 2 ಇಯರ್ ಇರುತ್ತೆ. ಇದು ಒಳ್ಳೆ ಮಾಯ್ಶ್ಚರ್ ಕೊಡುತ್ತೆ. ಲ್ಯಾದರ್ ಕೂಡ ಸಿಗುತ್ತೆ ಸೋಪ್ಗೆ. ಇದನ್ನು 2-5% ತನಕ ಯೂಸ್ ಮಾಡ್ಬೋದು. ಜಾಸ್ತಿ ಯೂಸ್ ಮಾಡಿದಾಗ ಸಾಫ್ಟ್ ಆಗುತ್ತೆ ಬಾರು. ಕೋಕೋ ಬಟರು. ಇದನ್ನು ನೀವು 15% ತನಕ ಯೂಸ್ ಮಾಡ್ಬೋದು. ಅದಕ್ಕಿಂತ ಜಾಸ್ತಿ ಯೂಸ್ ಮಾಡಿದರೆ ಕ್ರ್ಯಾಕಸ್ ಬರುತ್ತೆ ಸೋಪಲ್ಲಿ ಮತ್ತು ಇದು ಒಳ್ಳೆ ಮಾಯ್ಶ್ಚರ್ ಸಿಗುತ್ತೆ ನಿಮ್ಮ ಸ್ಕಿನ್ಗೆ ಇದನ್ನು ನೀವು ಸೋಪಲ್ಲಿ ಯೂಸ್ ಮಾಡಿದಾಗ. ಸೊ ನಾವಿವಾಗ ನೆಕ್ಸ್ಟಿಗೆ ಹೋಗೋಣ. ಕೊನೆಯವರೆಗೂ ನೋಡಿ. ಕೊಕೊನಟ್ ಆಯಿಲು 2 ಇಯರ್ ಶೆಲ್ಫ್ ಲೈಫ್ ಇರುತ್ತೆ. ಇದನ್ನು ಅಪ್ ಟು 33% ತನಕ ಯೂಸ್ ಮಾಡ್ಬೋದು. ತುಂಬ ಸೆನ್ಸಿಟಿವ್ ಡ್ರೈ ಸ್ಕಿನ್ ಇದ್ದವರು ಅಂದರೆ 15% ಯೂಸ್ ಮಾಡಿ, ಏಕೆಂದರೆ ಇದು ಸ್ಕಿನ್ನನ್ನು ಡ್ರೈ ಔಟ್ ಮಾಡುತ್ತೆ ಮತ್ತು ಇದನ್ನು ಯೂಸ್ ಮಾಡೋದ್ರಿಂದ ನಿಮಗೆ ಬಾರು ಗಟ್ಟಿಗಾಗುತ್ತೆ ಮತ್ತು ಒಳ್ಳೆ ನೊರೆ ಬರುತ್ತೆ. ಗ್ರೇಪ್ ಸೀಡ್ ಆಯಿಲು 1 ಇಯರ್ ಶೆಲ್ಫ್ ಲೈಫ್ ಇರುತ್ತೆ. ಇದು ಲೈಟ್ ವೈಟ್ ಆಯಿಲು. ಇದನ್ನು ನೀವು 15% ತನಕ ಅಥವಾ ಅದಕ್ಕಿಂತ ಕಡಿಮೆ ಕೋಲ್ಡ್ ಪ್ರೊಸೆಸ್ ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು. ಇದು ಲೈಟ್ ವೈಟ್ ಆಯಿಲ್ ಇರುತ್ತೆ. ಜೊಜೋಬಾ ಆಯಿಲ್ ಬಂದುಬಿಟ್ಟು 2 ಇಯರ್ ಶೆಲ್ಫ್ ಲೈಫ್ ಇರುತ್ತೆ. ಇದು ಲಾಂಗ್ ಲಾಸ್ಟಿಂಗ್ ಬಾರ್ ಕೊಡುತ್ತೆ ನಿಮಗೆ. ಇದನ್ನು ನೀವು 10% ಅಥವಾ ಅದಕ್ಕಿಂತ ಕಡಿಮೆ ಯೂಸ್ ಮಾಡ್ಬೋದು. ಕೋಕಮ್ ಬಟರ್ ಬಂದುಬಿಟ್ಟು 2 ಇಯರ್ ಶೆಲ್ಫ್ ಲೈಫ್ ಇರುತ್ತೆ. ಇದು ಲೈಟ್ ವೈಟ್ ಆಗಿರುತ್ತೆ. ಇದನ್ನು ನೀವು 10% ಅಥವಾ ಅದಕ್ಕಿಂತ ಕಡಿಮೆ ಯೂಸ್ ಮಾಡಬೇಕು. ನೆಕ್ಸ್ಟ್ ಮ್ಯಾಂಗೋ ಬಟರು 2 ಇಯರ್ ಶೆಲ್ಫ್ ಲೈಫ್ ಇರುತ್ತೆ. ಇದನ್ನು ನೀವು 15% ತನಕ ಯೂಸ್ ಮಾಡಿದರೆ ಸಾಕು. ನೀಮ್ ಆಯಿಲು 2 ಇಯರ್ ಶೆಲ್ಫ್ ಲೈಫ್ ಇರುತ್ತೆ. ಬಟ್ ಇದನ್ನು ಜಾಸ್ತಿ ಯೂಸ್ ಮಾಡಿದಾಗ ಸ್ಮೆಲ್ ಅನಿಸುತ್ತೆ. ಸೊ ಹಾಗಾಗಿ 3-6% ಯೂಸ್ ಮಾಡಿದರೆ ಇದು ಸಾಕು. ನೆಕ್ಸ್ಟು ಆಲಿವ್ ಆಯಿಲು. ಇದು 2 ಇಯರ್ ಶೆಲ್ಫ್ ಲೈಫ್ ಇರುತ್ತೆ. ನಾವು 100% ಆಲಿವ್ ಆಯಿಲಲ್ಲಿ ತೊಗೊಂಡು ಕೂಡ ಸೋಪ್ ಮಾಡ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಇದು ಮತ್ತು ಒಳ್ಳೆ ಮಾಯ್ಶ್ಚರ್ ಕೊಡುತ್ತೆ. ಕ್ರೀಮಿ ಲ್ಯಾದರ್ ಕೂಡ ಕೊಡುತ್ತೆ. ಪಾಮ್ ಆಯಿಲು. ಇದು 1 ಇಯರ್ ಶೆಲ್ಫ್ ಲೈಫು. ಇದು ಗಟ್ಟಿ ಆಗೋಕ್ಕೆ ಸಹಾಯ ಮಾಡುತ್ತೆ. ಇದನ್ನು ನೀವು ಅಪ್ ಟು 33% ಕೊಕೊನಟ್ ಆಯಿಲ್ ಜೊತೆ ಯೂಸ್ ಮಾಡ್ಬೋದು. ಪೀನಟ್ ಆಯಿಲು 1 ಇಯರ್ ಶೆಲ್ಫ್ ಲೈಫ್ ಇರುತ್ತೆ. ನೀವು ಆಲಿವ್ ಆಯಿಲ್ ಬದಲು ಇದನ್ನು ಯೂಸ್ ಮಾಡ್ಬೋದು. ರೈಸ್ ಬ್ರೈನ್ ಆಯಿಲ್ ತಗೊಂಡ್ರೆ ನೀವು 2 ಇಯರ್ ತನಕ ಇರುತ್ತೆ. ಇದರಲ್ಲಿ ವಿಟಮಿನ್ ಇ ಆ್ಯಂಡ್ ಆಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಇದು ನಿಮಗೆ ಸ್ಕಿನ್ಗೆ ಒಳ್ಳೆ ಮಾಯ್ಶ್ಚರ್ ಕೊಡುತ್ತೆ. ಇದನ್ನು 20% ತನಕ ಯೂಸ್ ಮಾಡಿದರೆ ಸಾಕು. ಬಟ್ 100% ತನಕನೂ ಯೂಸ್ ಮಾಡ್ಬೋದು. ಮಾಡಿದರೆ ನಿಮ್ಮ ಬಾರು ತುಂಬ ಸಾಫ್ಟ್ ಆಗುತ್ತೆ. ನೆಕ್ಸ್ಟು ರೋಸಿಪ್ ಸೀಡ್ ಆಯಿಲ್. ಇದು 2 ಇಯರ್ ತನಕ ನಿಮಗೆ ಶೆಲ್ಫ್ ಲೈಫ್ ಇರುತ್ತೆ. ಇದರಲ್ಲಿ ವಿಟಮಿನ್ ಎ ಆ್ಯಂಡ್ ಇ ಇರೋದ್ರಿಂದ ಒಳ್ಳೆ ಹೈಡ್ರೇಷನ್ ಸಿಗುತ್ತೆ ಮತ್ತು ಇದು ಲೈಟ್ ವೈಟ್ ಆಯಿಲು. ಇದನ್ನು ನೀವು ಅಪ್ ಟು 10% ತನಕ ಯೂಸ್ ಮಾಡಿದರೆ ಸಾಕು. ಮೆಚೂರ್ ಸ್ಕಿನ್ನರ್ಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಸ್ಯಾಫ್ಲವರ್ ಆಯಿಲ್ದು 1 ಇಯರ್ ಶೆಲ್ಫ್ ಲೈಫ್ ಇರುತ್ತೆ. ಇದು ಕೂಡ ನೀವು 20% ತನಕ ಯೂಸ್ ಮಾಡಿ. ಸಿಸೆಮೆ ಆಯಿಲು 1 ಇಯರ್ ಶೆಲ್ಫ್ ಲೈಫ್ ಇರುತ್ತೆ. ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಇರುತ್ತೆ. ಸೊ ಹಾಗಾಗಿ ಒಳ್ಳೆ ಮಾಯ್ಶ್ಚರ್ ಸಿಗುತ್ತೆ. ನೀವು ಇದನ್ನು ಅಪ್ ಟು 10% ಅಥವಾ ಅದಕ್ಕಿಂತ ಕಡಿಮೆ ಕೋಲ್ಡ್ ಪ್ರೊಸೆಸ್ ಸೋಪ್ ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು. ಇವಾಗ ನಾವು ನೆಕ್ಸ್ಟ್ ಇದು ನೋಡ್ಕೊಂಡು ಬರೋಣ. ನೆಕ್ಸ್ಟು ಶಿಯಾ ಬಟರು. ಶೆಲ್ಫ್ ಲೈಫು 2 ಇರುತ್ತೆ. ಇದು ಒಳ್ಳೆ ಲಕ್ಸುರಿಯಸ್ ಫೀಲಿಂಗ್ ಕೊಡುತ್ತೆ ಮತ್ತು ಒಳ್ಳೆ ಮಾಯ್ಶ್ಚರ್ ಕೊಡುತ್ತೆ.
ಇದು ನಿಮಗೆ ಬೇಗ ಹಾರ್ಡ್ ಆಗೋಕ್ಕೆ ಸಹಾಯ ಮಾಡುತ್ತೆ ಸೋಪು. ಇದನ್ನು ನೀವು ಅಪ್ ಟು 15% ತನಕ ಕೂಡ ಯೂಸ್ ಮಾಡ್ಬೋದು. ಸೋಯಾಬೀನ್ ಆಯಿಲು 3 ಮಂತು ಅದು ರಿಫ್ರಿಜಿರೇಟರಲ್ಲಿ, ಅಂದರೆ ನಿಮ್ಮದು ಸೋಪ್ದು ಶೆಲ್ಫ್ ಲೈಫ್ ಆವಾಗ 3 ಮಂತೇ ಇರುತ್ತೆ. ಸೊ ಮತ್ತು ಒಳ್ಳೆ ಕ್ರೀಮಿ ಟೆಕ್ಸ್ಚರ್ ಕೊಡುತ್ತೆ ಮತ್ತು ಇದು ಕಡಿಮೆ ಬೆಲೆಗೆ ಸಿಗುತ್ತೆ. ನೀವು ಇದನ್ನು ಅಪ್ ಟು 50% ತನಕ ಆರಾಮಾಗಿ ಯೂಸ್ ಮಾಡ್ಬೋದು. ಬಟ್ ನಾನು ರೆಕಮೆಂಡ್ ಮಾಡೋದು 15% ಯೂಸ್ ಮಾಡಿದರೆ ಸಾಕು ನೀವು ಇದನ್ನು. ಮತ್ತು ಇದನ್ನು ಕೊಕೊನೆಟ್ ಆಯಿಲಲ್ಲಿ ಹಾಕಿ 15% ಯೂಸ್ ಮಾಡಿದ್ರೆ ಒಳ್ಳೆ ಹಾರ್ಡ್ ಆಗಿರೋ ಒಂದು ಬಾರ್ ನಿಮಗೆ ಸೋಯಾಬೀನ್ ಆಯಿಲ್ ಯೂಸ್ ಮಾಡೋದ್ರಿಂದ ಬರುತ್ತೆ. ಬಟ್ ಇದು ಶೆಲ್ಫ್ ಲೈಫು 3 ಮಂತ್ ಇರೋದ್ರಿಂದ ನೀವು ಸೋಪನ್ನು ಲಾಂಗ್ ಲಾಸ್ಟಿಂಗ್ ಆಗಿ ಸ್ಟೋರ್ ಮಾಡೋಕ್ಕಾಗಲ್ಲ. ವಿತಿನ್ 3 ಮಂತಲ್ಲೇ ನೀವು ಈ ಸೋಪನ್ನು ಯೂಸ್ ಮಾಡಬೇಕಾಗುತ್ತೆ. ಜಾಸ್ತಿ ದಿನ ಇಟ್ಟಾಗ ಅದರದ್ದು ಶೆಲ್ಫ್ ಲೈಫು ಹೊರಟೋಗಿರುತ್ತೆ. ನೆಕ್ಸ್ಟು ಸನ್ಫ್ಲವರ್ ಆಯಿಲು 6 ಮಂತ್ ಇರುತ್ತೆ ಇದರದ್ದು ವ್ಯಾಲಿಡಿಟಿ. ಇದ್ರದ್ದು ಸ್ಲೋ ಆಗಿ ಅಬ್ಸರ್ವ್ ಆಗೋದ್ರಿಂದ ನಿಮಗೆ ಫೇಸ್ ವಾಶ್ ಮಾಡಿದ ಮೇಲೆ ಆಯಿಲಿನೆಸ್ ಅನಿಸುತ್ತೆ. ಸೊ ಹಾಗಾಗಿ ಇದನ್ನು ನೀವು 20% ಅಥವಾ ಅದಕ್ಕಿಂತ ಕಡಿಮೆ ಯೂಸ್ ಮಾಡಿ. ಸ್ವೀಟ್ ಆಲ್ಮಂಡ್ ಆಯಿಲ್ ಇದು 1 ಇಯರ್ ಶೆಲ್ಫ್ ಲೈಫ್ ಇರುತ್ತೆ. ಮತ್ತು ಇದು ಲೈಟ್ ವೈಟ್ ಆಯಿಲು, ಇದನ್ನು ನೀವು ಅಪ್ ಟು 20% ತನಕ ಯೂಸ್ ಮಾಡ್ಬೋದು. ಬೆಸ್ಟ್ ಆಯಿಲ್. ಇವಾಗ ನೆಕ್ಸ್ಟ್ ನೋಡೋಣ. ವಾಲ್ನಟ್ ಆಯಿಲು 3 ಮಂತ್ ಇರುತ್ತೆ ಶೆಲ್ಫ್ ಲೈಫು. ಇದನ್ನು ನೀವು ಅಪ್ ಟು 50% ತನಕ ಯೂಸ್ ಮಾಡ್ಬೋದು. ಒಳ್ಳೆ ಕಂಡೀಷನಿಂಗ್ ಕೊಡ್ತದೆ ಮತ್ತು ಒಳ್ಳೆ ಮಾಯ್ಶ್ಚರ್ ಸಿಗ್ತದೆ. ನೆಕ್ಸ್ಟು ವೀಟ್ ಜೆಮ್ ಆಯಿಲ್ ಅಂತ, ಇದರಲ್ಲಿ ಎಲ್ಲ ಥರ ಒಂದು ವಿಟಮಿನ್ಸ್ ಇರುತ್ತೆ. ಇದೊಂಥರ ಪ್ಯಾಕೇಜ್, ಜಾಮ್ ಪ್ಯಾಕೇಜ್ ಅಂತಾರಲ್ಲ ಆ ಥರ. ಇದು 1 ಇಯರ್ ಶೆಲ್ಫ್ ಲೈಫ್ ಇರುತ್ತೆ ಮತ್ತು ಇದು ನಿಮಗೆ ಸ್ಕಿನ್ಗೆ ಒಳ್ಳೆ ಫೀಲಿಂಗ್ ಕೊಡುತ್ತೆ. ಇದನ್ನು ನೀವು ಕೋಲ್ಡ್ ಪ್ರೊಸೆಸ್ಸಲ್ಲಿ 10% ತನಕ ನೀವು ಯೂಸ್ ಮಾಡ್ಬೋದು. ಸೊ ಇವಾಗ ನಾನು ಲಾಸ್ಟ್ ವಿಡಿಯೋದಲ್ಲಿ ಮ್ಯಾನ್ಯುಯಲಿ ಹೆಂಗೆ ಮಾಡೋದು ಅಂತ ಹೇಳಿದೆ. ಸೊ ಅಂಥವರು ಇದರಲ್ಲಿ ಎಷ್ಟೆಷ್ಟು ಪರ್ಸೆಂಟೇಜ್ ಅಂತ ಕೂಡ ನಾನು ಇವಾಗ ಹೇಳಿದ್ದೀನಿ ಮತ್ತು ಅದರದ್ದು ಶೆಲ್ಫ್ ಲೈಫ್ ಹೇಳಿದ್ದೀನಿ. ಸೊ ಅದ್ರ ಪ್ರಕಾರ ನೀವು ತಗೊಂಡು ಸೋಪನ್ನ ಮಾಡಿದಾಗ ನಿಮಗೆ ಒಳ್ಳೆ ಒಂದು ಹಾರ್ಡ್ ಆಗಿರೋ, ಮಾಯ್ಶ್ಚರ್ ಸಿಗುವಂಥ, ಲ್ಯಾದರ್ ಇರೋ, ಕ್ರೀಮಿ ಆಗಿರೋ ಮತ್ತು ಬಬಲ್ ಬರುವಂಥ ಒಂದು ಬ್ಯೂಟಿಫುಲ್ ಆಗಿರೋ ಬಾರ್ನ ನೀವು ಮಾಡ್ಬೋದು. ಈ ಇನ್ಫಾರ್ಮೇಷನ್ಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದೆ ಅಂತಂದರೆ ನನ್ನ ಚಾನಲ್ನ ಫಾಲೋ ಮಾಡಿ ಮತ್ತು ಈ ಕಂಟೆಂಟ್ನ ಶೇರ್ ಮಾಡಿ. ಸೊ ಬೇರೆ ಯಾರಿಗಾದ್ರೂ ಸೋಪ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದವರು ನೋಡಿಬಿಟ್ಟು ಅವರು ಕೂಡ ಸೋಪ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗ್ತದೆ. ಮರೆಯದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ನಿಮಗೆ ಮತ್ತೆ ಸೋಪ್ ಬೇಕಂದರೂ ಕೂಡ ನನ್ನ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಏಕೆಂದರೆ ತುಂಬ ಜನ ಕೇಳ್ತಾ ಇದ್ದಾರೆ ನಮಗೆ ಹೇಗೆ ಸಿಗ್ತದೆ ಅಂತ. ನೀವು ಜಸ್ಟ್ ವಾಟ್ಸಪ್ ಮಾಡಿದರೆ ಸಾಕು, ನಿಮ್ಮ ಮನೆ ಬಾಗಿಲಿಗೆ ತಲುಪಿಸೋ ವ್ಯವಸ್ಥೆನ ನಾವು ಮಾಡಿಕೊಡ್ತೀವಿ. ಥ್ಯಾಂಕ್ ಯು.